ಬೆಣ್ಣನಗರಿ, ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಈ ಬಾರಿ ಇತಿಹಾಸ ಬದಲಾಗುವ ಮುನ್ಸೂಚನೆ ಸಿಗುತ್ತಿದೆ. ದಶಕಗಳ ಕಾಲ ಅಧಿಪತ್ಯ ಸ್ಥಾಪಿಸಿದ್ದ ಶಾಮನೂರು ಸಾಮ್ರಾಜ್ಯಕ್ಕೆ ಈಗ ಸೋಲಿನ ನಡುಕ ಶುರುವಾಗಿದೆ. ಅತ ಬಾಗಲಕೋಟೆಯಲ್ಲಿ ಅಪ್ಪನ ಸಾವಿನ ಅನುಕಂಪದ ಅಲೆಯು ಉಮೇಶ್ ಮೇಟಿ ಕೈ ಹಿಡಿಯುತ್ತಿಲ್ಲವಾ? ಫ್ರೀಡಂ ಟಿವಿ ನಡೆಸಿದ ಗ್ರೌಂಡ್ ರಿಪೋರ್ಟ್ನಲ್ಲಿ ಸ್ಫೋಟಕ ಸತ್ಯಗಳು ಹೊರಬಿದ್ದಿದ್ದು, ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಆತಂಕದ ಕಿಚ್ಚು ಭುಗಿಲೆದ್ದಿದೆ. ಅಷ್ಟಕ್ಕೂ ದಕ್ಷಿಣದ ಧಣಿಗಳಿಗೆ ಮತ್ತು ಮೇಟಿ ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಎದುರಾಗಿರುವ ಗಂಡಾಂತರ ಏನು ನೋಡಿ ಈ ಸ್ಪೆಷಲ್ ರಿಪೋರ್ಟ್ನಲ್ಲಿ. ದಾವಣಗೆರೆ ದಕ್ಷಿಣದ ರಣಾಂಗಣದಲ್ಲಿ ಈ ಬಾರಿ ಶಾಮನೂರು ಕುಟುಂಬದ ನಿದ್ದೆಗೆಡುವಂತಹ ವಾತಾವರಣ ನಿರ್ಮಾಣವಾಗಿದೆ. ದಶಕಗಳ ಕಾಲ ಈ ಕ್ಷೇತ್ರವನ್ನು ಆಳಿದ ಶಾಮನೂರು ಸಾಮ್ರಾಜ್ಯದ ವಾರಸುದಾರ ಸಮರ್ಥ ಮಲ್ಲಿಕಾರ್ಜುನ್ಗೆ ಈಗ ಸೋಲಿನ ಭೀತಿ ಶುರುವಾಗಿದೆ. ಫ್ರೀಡಂ ಟಿವಿ ಗ್ರೌಂಡ್ ರಿಪೋರ್ಟ್ ಪ್ರಕಾರ ಮತದಾರರ ನಾಡಿಮಿಡಿತ ಸಂಪೂರ್ಣ ಬದಲಾಗಿದ್ದು, ದಲಿತ, ಕುರುಬ ಮತ್ತು ಹಿಂದುಳಿದ ವರ್ಗಗಳ ಮತಗಳು ಚದುರಿ ಹೋಗುವ ಸಾಧ್ಯತೆ ದಟ್ಟವಾಗಿದೆ. ರಸ್ತೆ ಮತ್ತು ಮೂಲಸೌಕರ್ಯದ ವಿಚಾರದಲ್ಲಿ ಸಾರ್ವಜನಿಕರ ಆಕ್ರೋಶ ಮುಗಿಲು ಮುಟ್ಟಿದ್ದು, ಸ್ಲಂ ಪ್ರದೇಶಗಳ ದುಸ್ಥಿತಿ ಶಾಮನೂರು ಕುಟುಂಬಕ್ಕೆ ಮುಳುವಾಗುವ ಲಕ್ಷಣಗಳಿವೆ. ಅದರಲ್ಲೂ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಮುಸ್ಲಿಂ ಮತದಾರರು ಈಗ ಅಲ್ಪಸಂಖ್ಯಾತ ನಾಯಕರ ಮುನಿಸಿನಿಂದ ಕೈಪಡೆಯ ವಿರುದ್ಧ ತಿರುಗಿಬಿದ್ದಿದ್ದಾರೆ. ಎಸ್ಡಿಪಿಐ ಮತ್ತು ಅಲ್ಪಸಂಖ್ಯಾತ ಪಕ್ಷೇತರ ಅಭ್ಯರ್ಥಿಗಳ ಎಂಟ್ರಿ ಹಸ್ತದ ಪಾಲಿನ ಮತಗಳನ್ನು ಸೀಳುತ್ತಿದ್ದರೆ, ಇತ್ತ ದಾಸಕರಿಯಪ್ಪ ಪರ ಹಿಂದೂ ಮತಗಳು ಮತ್ತು ಯುವ ಪಡೆ ಸಂಘಟಿತರಾಗ್ತಿರುವುದು ಶಾಮನೂರು ಆಪ್ತರಲ್ಲಿ ನಡುಕ ಹುಟ್ಟಿಸಿದೆ. ಇತ್ತ ಬಾಗಲಕೋಟೆಯ ಕೋಟೆಯೂ ಕಾಂಗ್ರೆಸ್ ಕೈತಪ್ಪುವ ಲಕ್ಷಣಗಳು ಕಾಣ್ತಿದೆ. ಅಪ್ಪನ ಸಾವಿನ ಅನುಕಂಪದ ಅಲೆ ಕೆಲಸ ಮಾಡ್ತದೆ ಎಂದು ನಂಬಿದ್ದ ಉಮೇಶ್ ಮೇಟಿಗೆ ಈಗ ಮತದಾರರ ಮೌನ ಕಂಗಾಲು ಮಾಡಿಬಿಟ್ಟಿದೆ. ಫ್ರೀಡಂ ಟಿವಿ ಗ್ರೌಂಡ್ ರಿಪೋರ್ಟ್ನಲ್ಲಿ ಸ್ಫೋಟಕ ಮಾಹಿತಿ ಹೊರಬಿದ್ದಿದ್ದು, ವೀರಣ್ಣ ಚರಂತಿಮಠ ಅವರ ಅಬ್ಬರದ ಮುಂದೆ ಮೇಟಿ ಪಡೆ ಮಂಕಾದಂತೆ ಕಾಣ್ತಿದೆ. ಕೇವಲ ಭಾವನಾತ್ಮಕ ವಿಚಾರಗಳಿಗಿಂತ ಅಭಿವೃದ್ಧಿಯ ಮುಖ್ಯ ಎನ್ನುತ್ತಿರುವ ಬಾಗಲಕೋಟೆ ಮತದಾರರು ಈಗ ಬದಲಾವಣೆಯ ಗಾಳಿ ಬೀಸುತ್ತಿದ್ದಾರೆ. ಅದರಲ್ಲೂ ಪ್ರಭಾವಿ ನಾಯಕ ಯತ್ನಾಳ್ ಅವರು ವೀರಣ್ಣ ಚರಂತಿಮಠ ಪರ ಅಖಾಡಕ್ಕಿಳಿದಿರುವುದು ಬಿಜೆಪಿ ಪಾಳ್ಯಕ್ಕೆ ಆನೆ ಬಲ ತಂದಿದೆ. ಸುಮಾರು 35,000 ಪಂಚಮಸಾಲಿ ಮತಗಳ ಕೋಟೆಗೆ ಯತ್ನಾಳ್ ಲಗ್ಗೆ ಇಟ್ಟಿದ್ದು, ಕುರುಬ ಸಮುದಾಯದ ಮತಗಳ ಮೇಲಿನ ಹಿಡಿತ ಸಡಿಲವಾಗಿರುವುದು ಉಮೇಶ್ ಮೇಟಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಲಿಂಗಾಯತ ಮತಗಳ ಧ್ರುವೀಕರಣ ಮತ್ತು ಯುವ ಮತದಾರರ ಬದಲಾದ ನಾಡಿಮಿಡಿತ ನೋಡಿದ್ರೆ ಚರಂತಿಮಠ ಅವರ ಟಂಕಣಕ್ಕೆ ಮೇಟಿ ಸಪ್ಪೆಯಾಗಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಒಟ್ಟಿನಲ್ಲಿ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಈ ಎರಡೂ ಕ್ಷೇತ್ರಗಳಲ್ಲಿ ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಬ್ರೇಕ್ ಬೀಳುತ್ತಾ ನೋಡಬೇಕಿದೆ. ಕಾಂಗ್ರೆಸ್ ಒಳಗಿನ ಗುಂಪುಗಾರಿಕೆ ಮತ್ತು ಮತದಾರರ ನಿಗೂಢ ನಡೆ ಹಸ್ತಪಡಿಯ ಲೆಕ್ಕಾಚಾರಗಳನ್ನು ಉಲ್ಟಾ ಮಾಡಿದೆ. ಬಿಜೆಪಿ ಮತ್ತು ಜೆಡಿಎಸ್ ಮತಗಳ ಧ್ರುವೀಕರಣದ ಜೊತೆಗೆ ಪ್ರಮುಖ ಸಮುದಾಯಗಳ ಮತ ಸೆಳೆಯಲು ವಿರೋಧಿಗಳು ಹೆಣೆದ ಮಾಸ್ಟರ್ ಪ್ಲಾನ್ ವರ್ಕೌಟ್ ಆಗ್ತಿರುವಂತೆ ಕಾಣ್ತಿದೆ. ಈ ಬಾರಿ ಬೆಣ್ಣನಗರಿಯ ರಣಾಂಗಣದಲ್ಲಿ ಮತ್ತು ಬಾಗಲಕೋಟೆಯ ಮಣ್ಣಿನಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗುತ್ತಾ ಅಥವಾ ಹಳೆಯ ನಾಯಕತ್ವವೇ ಮತ್ತೆ ಮಿನುಗುತ್ತಾ ಎಂಬ ಕುತೂಹಲ ಮನೆ ಮಾಡಿದೆ. ಫ್ರೀಡಂ ಟಿವಿಯ ಈ ಗ್ರೌಂಡ್ ರಿಪೋರ್ಟ್ ಈಗ ಎರಡೂ ಜಿಲ್ಲೆಗಳ ರಾಜಕೀಯ ಪಡಸಾಲೆಯಲ್ಲಿ ಸಂಚಲನ ಮೂಡಿಸಿದ್ದು, ಅಭ್ಯರ್ಥಿಗಳ ಎದೆಬಡಿತ ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ಫ್ರೀಡಂ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.